ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿ ಪ್ರೋತ್ಸಾಹನ ಪ್ರೈಸ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸಸ್ ಇನ್ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಜಿನೂ ಕೂಡ ಕರೆದು ಅರ್ಜಿನೂ ಕೂಡ ಸಲ್ಲಿಸಿದ್ದಾರೆ. ಸೊ ಅವ್ರಿಗೇನಪ್ಪ ಅಂದರೆ ಈಗ ಪ್ರೈಸ್ ಮನಿ ಸೆಕೆಂಡ್ PUC ಡಿಪ್ಲೊಮದಲ್ಲಿ ಪಾಸ್ ಆಗಿರ್ತಕ್ಕಂಥ ಫಸ್ಟ್ ಕ್ಲಾಸಲ್ಲಿ 20,000 ಮತ್ತು ಗ್ರ್ಯಾಜುಯೇಟ್ MA MCOM ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ 30,000, ಡಿಗ್ರಿ ಓದ್ತಾ ಇದ್ದರೆ 25,000, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಓದ್ತಾ ಇದ್ದರೆ 35,000 ರೂಪಾಯಿ ಕೂಡ ಸ್ಕಾಲರ್ಶಿಪ್ ಅಮೌಂಟು ಪ್ರೋತ್ಸಾಹನ ಸಿಗ್ತಾ ಹೋಗುತ್ತೆ. ಬಟ್ ಆದರೆ ಈ ವರ್ಷದ ಇನ್ನೂ ಕೂಡ ರಿಸಲ್ಟ್ಸ್ ಬಂದಿದ್ದಾವೆ, ಇನ್ನೂ ಕೂಡ ಅರ್ಜಿ ಕರೆದಿಲ್ಲ. ಅರ್ಜಿ ಯಾವಾಗ ಕರೀತಾರೆ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾಯಿದ್ರು. 2024ನೇ ಸಾಲಿನಲ್ಲಿ PUCಯಲ್ಲಿ ಹಾಗೆ ಡಿಗ್ರಿನಲ್ಲಿ SSLCನಲ್ಲಿ ಪ್ರಥಮ ಯತ್ನದಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ಆಗ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈಗ ಜೂನ್ನಲ್ಲಿ ಅರ್ಜಿಯನ್ನು ಕೂಡ ಕರಿತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಅರ್ಜಿ ಸಲ್ಲಿಸೋದು ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಆಲ್ರೆಡಿ ಈಗ ಅರ್ಜಿನ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಅರ್ಜಿ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು. ಸೊ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡ್ಕೊಳಕ್ಕೆ ನಿಮಗೆ ಅಪ್ಲಿಕೇಶನ್ ನಂಬರ್ ವೈಸ್ ಕೂಡ ಚೆಕ್ ಮಾಡ್ಕೋಬೋದು, ಅಥವಾ ಕಾಲೇಜ್ ವೈಸ್ ಕೂಡ ಡೇಟ್ಸನ್ನು ಚೆಕ್ ಮಾಡ್ಕೋಬೋದು. ಸೊ ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅದು, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಯಾವ ಡಿಸ್ಟಿಕ್ನಲ್ಲಿ ಓದ್ತಾ ಇದ್ದೀರಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಡಿಸ್ಟಿಕ್ನಲ್ಲಿ ಯಾವುದೋ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಡಿಸ್ಟಿಕ್ ಓದ್ತಾ ಅದನ್ನು ಮತ್ತು ನಾನು ಇಲ್ಲೊಂದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹಾಗೆ ಆ ಪರ್ಟಿಕ್ಯುಲರ್ನಲ್ಲಿ ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಕಾಣ್ತದೆ ಅಂತ ಭಾವಿಸ್ತಾ ಇದ್ದೀನಿ ನಾವು. ಸೊ ಯಾವುದು ನೀವು ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಆ ಕಾಲೇಜಿನಲ್ಲಿ ನಿಮಗೆ ಪರ್ಸೆಂಟೇಜ್ ಎಷ್ಟಾಗಿದೆ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆಯೋ, ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆಯೋ ಅಥವಾ ಇಲ್ಲ ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿಷ್ಟು ಜನ ಅಪ್ಲಿಕೇಶನ್ಸ್ ಕೂಡ ವೆರಿಫೈ ಆಗಿ ಅಪ್ರೂವ್ ಆಗಿದ್ದಾವೆ. ಸೊ ಅವ್ರದ್ದು ಇನ್ನೂ ಕೂಡ ಬಜೆಟ್ ಬರದೇ ಕಾರಣ ರಿಲೀಸ್ ಮಾಡಿಲ್ಲ. ಬಜೆಟ್ನ ಇಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ರಿಲೀಸ್ ಆಗುತ್ತೆ. ಸೊ ನಂತರ ನಿಮ್ಗೆ ಏನಪ್ಪ ಅಂದರೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತಿದ್ದೀನಿ. ಮತ್ತು 2024ರಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಕಡ್ಡಾಯ ಕೂಡ ಅರ್ಜಿನ ಸಲ್ಲಿಸಬೇಕು. ಸೊ ಅವ್ರದ್ದು ಕೂಡ ಬಜೆಟು ಬರುತ್ತೆ, ಮತ್ತು ಅವ್ರದ್ದು ಕೂಡ ಸ್ಕಾಲರ್ಶಿಪ್ಪು ಪ್ರೋತ್ಸಾಹನ ಅವರು ಕೂಡ ಸ್ಯಾಂಕ್ಷನ್ ಆಗ್ತಾ ಹೋಗುತ್ತೆ. ಸೊ ಯಾಕೆಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು. ಸೊ ಸರ್ ನಮ್ಮದು CGP ಇದೆ, SGP ಅದನ್ನು ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡಿಕೊಂಡು ಕೂಡ ನೀವು ಎಲಿಜಿಬಿಲಿಟಿ ಅದನ್ನು ಕೂಡ ಎಂಟ್ರಿ ಮಾಡ್ಬೋದು. ಸೊ ಹಾಗಾಗಿ ಯಾರು ಅರ್ಜಿ ಸಲ್ಲಿಸಬೇಕಂತಿದ್ರೆ ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಳ್ಳಿ. ನಿಮ್ಮದು ಕ್ಯಾಸ್ಟ್ ಇನ್ಕಮ್, RD ನಂಬರ್ ಇರ್ಬೋದು, SSLC ರಿಸಲ್ಟ್ಸ್, PUC ರಿಸಲ್ಟ್ಸ್ಗಳು ಇರ್ಬೋದು, ಡಿಪ್ಲೊಮಾ ಡಿಗ್ರಿ ಇರ್ಬೋದು, ಮತ್ತು ಅದರ ಜೊತೆ ಪ್ರೊಫೆಷ್ನಲ್ ಕೋರ್ಸ್ಗಳು ರಿಸಲ್ಟ್ಸ್ಗಳು ಎಲ್ಲನೂ ಕೂಡ ಅರ್ಜಿನ ಹಾಕಲಿಕ್ಕೆ ಬೇಕಾಗುತ್ತೆ. ಅದನ್ನು ರೆಡಿ ಇಟ್ಕೊಂಡು ನಂತರ ನೀವೇನಪ್ಪ ಅಂದರೆ ಡಾಕ್ಯುಮೆಂಟ್ಸನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ವೆರಿಫಿಕೇಷನ್ ಆಗುತ್ತೆ, ನಂತರ ನಿಮಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಮತ್ತು ಅದರ ಜೊತೆಗೆ ಈಗ ಆಲ್ರೆಡಿ ಅರ್ಜಿ 2023 ಉತ್ತೀರ್ಣ ಆಗಿರ್ತಕ್ಕಂಥ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಮುಗಿದೋಗಿದೆ. ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. 24ರದ್ದು ಹೊಸದಾಗಿ ಅರ್ಜಿನ ಜೂನ್ನಲ್ಲಿ ಕೂಡ ಪ್ರಾರಂಭ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.